ಹೀಗೆಲ್ಲ ಮಾಡ್ತೀಯ ಅನ್ಕೊಂಡಿರ್ಲಿಲ್ಲ. ನಾನು ಭಯದಲ್ಲಿ ಗಡಗಡ ನಡುಕ್ತಾ ನಡೆದಿದ್ದ ಸಂಗತಿನ ನಿನ್ನ ಹತ್ರ ಹೇಳ್ಕೊಂಡ್ರೆ ಸ್ವಲ್ಪ ರಿಲೀಫ್ ಆಗ್ಬೋದು ಅನ್ಕೊಂಡೆ. ಬುಸ್ ಅಂತ ಮತ್ತೆ ಶಾಕ್ ಕೊಡ್ತೀಯಲ್ಲೇ. ಈ ದುರಂತರ ನೋಡಕ್ ದೊಡ್ಡದಾಗಿದ್ದಾಳೆ, ಆದ್ರೆ ಧೈರ್ಯ ಇಲ್ಲ ಅಂತ ತಾನೇ ಹೀಗೆಲ್ಲ ಮಾಡೋದ್ ನೀನು. ಇಲ್ಲ ಅಂದ್ರೆ ಏನ್ ಆಂಟಿ, ಆ ನೈನಿ ಅಷ್ಟು ಈಸಿಯಾಗಿ ಹಾವನ್ನ ಹೇಗ್ ವಶಪಡಿಸ್ಕೊಂಡ್ಲು ಅಂತ ನಾನಿಲ್ಲಿ ತಲೆ ಕೆಡ್ಸ್ಕೊಂಡ್ ಕೂತಿದ್ರೆ ನೀವ್ ಬಂದೇನೋ ಕತೆ ಹೇಳ್ತಿದ್ರಲ್ಲ. ಅದು ಕತೆ ಅಲ್ವೇ, ನಿಜವಾಗ್ಲೂ ನಡೀತು. ನೀನು ಅಲ್ಲೇ ಇದ್ದೆ ತಾನೇ ಅಲ್ವಾ? ಮತ್ ಯಾಕೆ ಹೇಳ್ತಿದ್ದೀರಾ? ಅದ್ರ ಬದ್ಲಾಗಿ ನೈನಿನ ಹಾವು ಕಚ್ತಾ ಇರೋ ಹಾಗೆ ಅದ್ರಿಂದ ಕಾಪಾಡಿದ್ ಯಾರು ಅಂತ ಯೋಚನೆ ಮಾಡ್ಬೋದಲ್ವಾ? ವಿಶಾಲಾಕ್ಷಮ್ಮ ತಾಯಿ ತನ್ನ ಭಕ್ತಿಯಿಂದ ಅಮ್ಮನವ್ರನ್ನೇ ಒಲ್ಸ್ಕೊಂಡಿರೋ ನಮ್ಮ ನೈನಿನ ಕಚ್ಚಬೇಕು ಅಂತ ಬಂದು ಹಾವಿಗೆ ಆ ತಾಯಿ ಒಂದೇ ಒಂದು ಪ್ರಶ್ನೆ ಕೇಳಿದ್ಲು. ನನ್ನ ಗಂಡ ಪರಮೇಶ್ವರನ ಕತ್ತಲಿದ್ಕೊಂಡು ಅವರ ಎದೆ ಮೇಲೆ ಮಲಗೋ ನೀನು ನನ್ನನ್ನ ತನ್ನ ಎದೆಲಿಟ್ಕೊಂಡು ಪೂಜಿಸೋ ಅಂತ ನನ್ನ ಮಗಳನ್ನ ಕಚ್ಚೋ ಅಷ್ಟು ಧೈರ್ಯ ನಿನಗೆ ಎಲ್ಲಿಂದ ಬಂತು ಅಂತ ಕೇಳಿದ್ಲು. ಅದು ಕಾಲ ನಾಗ ಆದ್ರೂ ಅಷ್ಟೇ, ಕಾಲಚಕ್ರನೇ ಪರಿಭ್ರಮಿಸೋ ಆ ತಾಯಿ ಭವಾನಿ ಆಜ್ಞೆ ಮಾಡಿದ್ರೆ ಹೆಡೆ ಎತ್ತಿರೋ ತಲೆ ಆದ್ರೂ ಬಗ್ಗಿಸ್ಲೇಬೇಕು. ಭಕ್ತಿಲಿ ಎಲ್ರೂ ನಮಸ್ಕಾರ ಮಾಡ್ತಾರೆ, ಆದ್ರೆ ನೈನಿ ಭಕ್ತಿಗೆ ದೊಡ್ಡ ನಮಸ್ಕಾರ. ನಾಗರಾಜ ಅಂತ ಜೊತೆಲ್ ಬೆಳ್ದಿರೋ ಫ್ರೆಂಡ್ಸ್ ಅನ್ನ ಮಾತಾಡ್ಸಿ ಅವಳು ಅರ್ಶನಾಭಿಷೇಕ ಮಾಡ್ದ ಹಾಗೆ ಮಾಡಿದ್ಲು. ಅಪಕಾರ ಮಾಡಕ್ ಬರ್ದೇ ಇದ್ರು ಉಪಕಾರ ಮಾಡೋಂತ ಮನಸ್ಸಿರೋಳು ನೈನಿ. ಅದಕ್ಕೆ ಗಾಯ ಆಗಿರೋ ಜಾಗಕ್ಕೆ ಅರಿಶಿನ ಹಚ್ಚಿ ಹೋಗು ಅಂತ ಹೇಳಿದ್ಲು. ಒಡ ಹುಟ್ಟಿದವರೇ ಮಾತು ಕೇಳಲ್ಲ, ಆದ್ರೆ ಆ ಹಾವು ನೈನಿ ಮಾತು ಕೇಳ್ತು. ಒಟ್ನಲ್ಲಿ ನಾನು ನಿಮ್ಗೆ ಹೇಳೋದೇನು ಅಂದ್ರೆ, ನನ್ನ ಸೊಸೆ ನೈನಿ ತಂಟೆಗೆ ಯಾವುದೇ ಕಾರಣಕ್ಕೂ ಹೋಗ್ಬೇಡಿ. ಅವಳ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡೋದು ಬಿಟ್ಬಿಡಿ, ಅದರಿಂದ ನಿಮ್ಗೆ ಒಳ್ಳೇದು. ಅಯ್ಯೋ, ಸಿಂಗಲ್ ಆಗಿದ್ದೀನಿ, ಭಯ ಆಗ್ತಿದೆ. ನನ್ ಜೊತೆ ಬಂದ್ ಮಲ್ಕೋತ್ಯಾ? ಛೀ, ಹೋಗ್ಲಿ ಬಿಡು ತಾಯಿ, ನನ್ ಕರ್ಮ ನಾನೇ ಅನ್ಭವಿಸ್ತೀನಿ. ಡಿಯರ್ ಅಂಕಲ್, ನೀವು ನೈನಿ ಬಗ್ಗೆ ಒಬ್ಬ ಫಾಲೋವರ್ ತರ ಹೇಳಿದ್ರಿ, ಅದು ಒಳ್ಳೇದೆ. ಆದ್ರೆ ನನಗ್ಯಾಕೋ ಆ ಸಿಚುವೇಶನ್ ಇಂದ ಕಾಪಾಡಿದ್ದು ವಿಶಾಲಾಕ್ಷಮ್ಮ ತಾಯಿ ಅಲ್ಲ, ಗಾಯತ್ರಿ ದೇವಿ ಆಂಟಿ ಅಂತ ಡೌಟ್ ಆಗ್ತಿದೆ. ಲೆಟ್ಸ್ ಸಿ. ಗುಡ್ ಮಾರ್ನಿಂಗ್ ಅಕ್ಕ. ನನಗೆ ಯಾವ ಗುಡ್ ಮಾರ್ನಿಂಗ್ ಹೇಳು ಸುಮನಾ. ಯಾಕಕ್ಕ? ಯಾಕೆ ಅಂದ್ರೆ ಏನು, ಇನ್ನೊಂದ್ ಸ್ವಲ್ಪ ಹೊತ್ತು ಕಳೆದ್ರೆ ಹಾಸಿನಿ ಗುಂಡು ಜಾಮೂನ್ ಆಗ್ಬಿಡ್ತಾಳೆ. ನಿಂದು ಶೋಭನ ಆದ್ಮೇಲೆ 5 ಗಂಟೆಗೆ ನಿನ್ನ ಎಪ್ಸಿ ಸ್ನಾನ ಮಾಡಕ್ ಹೇಳಿದ್ರು. ಹೌದು ಚಿಕ್ಕಮ್ಮ, ಪೂಜೆ ಕೂಡ ಆಯ್ತು. ನೀವ್ ಆರ್ತಿ ತಗೊಳ್ಳಿ. ನೀವಿಬ್ರು ಗಂಡ ಹೆಂಡತಿ ರೂಮಿಂದ ಆಚೆ ಹೋದ್ಮೇಲೆ ಈ ರೂಮ್ ಅನ್ನ ಕ್ಲೀನ್ ಮಾಡೋ ಕೆಲ್ಸನ ಹಾಸಿನಿಗೆ ಹೇಳಿದ್ರು. ಅಯ್ಯೋ ಸಾರಿ ಹಾಸಿನಿ ಅಕ್ಕ. ಪರವಾಗಿಲ್ಲ ಸುಮನಾ, 5 ಬೆರಳು ಹೊಡಿ. ಒಂದ್ ನಿಮಿಷ. ಅಯ್ಯೋ, ನಿನ್ ಬುದ್ಧಿಗೊಂದಿಷ್ಟು ಬೆಂಕಿ ಹಾಕ. 5 ಬೆರಳು ಹೊಡಿ ಅಂದ್ರೆ 5 ಬೆರಳುಗಳಿಂದ ಹೊಡಿಯೋದಲ್ವೇ? 500 ರೂಪಾಯಿ ಕೊಡು ಅಂತ. ಅಯ್ಯೋ ದುಡ್ಡ? ಯಾಕಕ್ಕ? ಶೋಭನದ್ ರೂಮ್ ನ ಕ್ಲೀನ್ ಮಾಡೋರ್ಗೆ ಅಷ್ಟೋ ಇಷ್ಟೋ ಕೊಡೋದು ಮಾಮೂಲೆ. ಆಕ್ಚುಲಿ ಹಾಸಿಗೆ ಕೆಳಗೆ ದುಡ್ಡನ್ನ ಇಟ್ಬಿಡ್ಬೇಕು. ಏನ್ ಹೇಳ್ತಿದ್ದಾರೆ ಇವರು? ಹೌದು, ನನ್ ಶೋಭನ ಆದ್ಮೇಲೆ 1000 ರೂಪಾಯಿ ಇಟ್ಟಿದ್ರು ನನ್ ಗಂಡ. ಬೆಳಗ್ಗೆ ಆಗೋಷ್ಟರಲ್ಲಿ ಇರಲ್ಲ, ಅದನ್ನ ನೀವೇ ತಗೊಂಡಿರ್ತೀರಲ್ಲ. ಹಾ, ಬಾಯ್ ಮುಚ್ಚೆ. ಯಾವಾಗ್ಲೂ ನನ್ ಮೇಲೆ ಜೋಕ್ ಮಾಡ್ತಾ ಇರ್ತೀಯಲ್ಲ. ಸಾರಿ, ಲೇಡೀಸ್ ಮೀಟಿಂಗಾ? ಒಂದ್ ನಿಮಿಷ ಇರು ವಿಕ್ರಾಂತ್. ಮೊದ್ಲು ನಿಮ್ ಅತ್ತಿಗೆಗೆ 500 ರೂಪಾಯಿ ಕೊಟ್ಟು ಹೋಗು. ಖರ್ಚಿಗೆ ನಾನ್ ಕೊಡೋದು ಅಂದ್ರೇನತ್ತೆ? ಅಪ್ಪ ಹಾಗಲ್ಲ ರೀ, ಅಕ್ಕ ರೂಮ್ ಕ್ಲೀನ್ ಮಾಡ್ತಿದಾರಲ್ಲ, ಕೊಡ್ಬೇಕು, ಪದ್ಧತಿ. ಅಲ್ಲ, ರೂಮ್ ಕ್ಲೀನ್ ಮಾಡೋದಕ್ಕೆ 500 ರೂಪಾಯಿ ಬಿಲ್ಲ.
ಈ ಕೆಲಸ ಚೆನ್ನಾಗಿದೆಯಲ್ಲ, ತಿಂಗಳಿಗೆ ₹1,00,000 ಸಂಪಾದಿಸ್ಬೋದು. ಆದ್ರೂ ದಿನ ಶಾಂತಿ ಮುಹೂರ್ತ ಇರಲ್ವಲ್ಲ ರೀ? ಊರೂರ್ ತಿರುಗ್ತಾನೆ ವಿಕ್ರಾಂತ್, ಶೋಭನಾ ಅಮ್ಮ ಶೋಭನಾ ಶೋಭನಾ ಅಂತ. ಸುಮ್ನಿರಿ ಅದ್ಗೆ. ಮಿಸ್ ಆಗಿ ನಿಮ್ಮ ರೂಮಿಗೆ ಬಂದೆ. ನಿಮ್ಮ ಅಕೌಂಟಿಗೆ ಇವಾಗಲೇ ಟ್ರಾನ್ಸ್ಫರ್ ಮಾಡ್ತೀನಿ, ಮಜಾ ಮಾಡಿ. ಥ್ಯಾಂಕ್ ಯು ವಿಕ್ರಾಂತ್. ಆರ್ತಿ ತಗೊಂಡು ಕಾಫಿ ಕುಡೀರಿ. ಇನ್ನೆಲ್ಲ ಆರ್ತಿ, ನನ್ನ ಬದುಕಿನ ತರ ಇದು ಕೂಡ ಗಾಳಿಲಿ ಹಾರೋಗಿದೆ. ಕಾಫಿನಾದ್ರೂ ಕುಡಿ ವಿಕ್ರಾಂತ್. ಬೇಡ ಅತ್ತೆ, ಮೈ ಬೇರೆ ಸರಿ ಇಲ್ಲ. 2 ದಿನ ಮಜ್ಜಿಗೆ ಕುಡ್ಕೊಂಡಿರ್ಬೇಕು ಅನ್ಸುತ್ತೆ. ಈ ಕೇಳ್ ಸುಮನ, ಇವತ್ತಿಂದ ನಿನ್ ಬೆಡ್ರೂಮ್ಗೆ ಹಾಲಿನ ಗ್ಲಾಸ್ ಬದಲು ಲಸ್ಸಿ ಗ್ಲಾಸ್ ತಗೊಂಡು ಹೋಗು. ಬೇಕಾಗಿಲ್ಲ, ನೀವು ಐಡಿಯಾ ಕೊಡಕ್ ಹೋಗ್ಬಿಡಿ ಪ್ಲೀಸ್. ಯಾರಾದ್ರೂ ಖುಷಿಯಾಗಿರ್ತಾರೆ, ವಿಕ್ರಾಂತ್ ಯಾಕೆ ಬೇಡ್ಕೋತಾ ಇದ್ದಾನೆ? ಸುಧಾರಿಸ್ಕೊಳ್ಳಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಚಿಕ್ಕಮ್ಮ. ದುರ್ದೋಣ, ಸ್ವಲ್ಪ ಬಾಯಿ ಮುಚ್ಕೊಂಡು ಇರಕ್ಕಾಗಲ್ವಾ? ಹಾಗೆ ಆಗ್ಲಿ ಸ್ವಾಮಿ, ಖಂಡಿತ. ನೀವ್ ಹೇಳಿದ ಮಾತನ್ನ ನಾನ್ ಮೀರಕ್ಕಾಗತ್ತಾ ಹೇಳಿ? ನೀವ್ ಹೇಗ್ ಹೇಳ್ತೀರೋ ಹಾಗೆ ಮಾಡ್ತೀನಿ ಸ್ವಾಮೀಜಿ. ಮನೆಯವ್ರಿಗೆಲ್ಲ ಹೇಳಿ ಈಗ್ಲೇ ಹೊರಡ್ತೀನಿ. ಅತ್ತೆ, ಮನೆಯವರು ಅಂತಂದ್ರೆ ನನಗೂ ಹೇಳ್ತೀರಾ ಅಲ್ವಾ? ನೀನ್ ಈ ಮನೆಗೆ ದೊಡ್ಡ ಸೊಸೆ ಕಣೆ, ನೀನ್ ಹೊರಗ್ನೋಳ್ ತರ ಯಾಕೆ ಫೀಲ್ ಮಾಡ್ಕೋತಿದ್ಯಾ? ಏನೋ, ನಮ್ಮತ್ತೆ ಯಾವಾಗ ಯಾರನ್ನ ಹೇಗ್ ನೋಡ್ಕೋತಾರೋ ಯಾರಿಗೂ ಈಸಿಯಾಗಿ ಗೊತ್ತಾಗಲ್ಲ ಅಲ್ವಾ? ಹೀಗೆ ಹೇಳ್ತೀಯ ಅಂತ ನನಗ್ ಗೊತ್ತು ಹಾಸಿನಿ. ಈಗ ನಾನು ಹೋಗಿ ಸ್ವಾಮೀಜಿಗಳಿಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಯಾವ ಸ್ವಾಮೀಜಿ ಮಾಮ್? ಎಲ್ಲಿಗೆ ಹೋಗ್ತಿದ್ದೀರಾ? ಆತ್ಮಾನಂದ ಸ್ವಾಮಿಗಳು ಫೋನ್ ಮಾಡಿದ್ರು ವಿಕ್ರಾಂತ್. ಶ್ರೀಚಕ್ರಯಾಗ ಅಂತೇನೋ ಮಾಡ್ತಿದಾರಂತೆ. ಆ ಪೂಜೆಗೆ ನಿಮ್ ಸೊಸೆಯರಲ್ಲಿ ಒಬ್ರನ್ನ ಕರ್ಕೊಂಡ್ ಬನ್ನಿ ಅಂದಿದ್ದಾರೆ. ಹಾಗಾದ್ರೆ ನಾನ್ ಬರ್ಲಾ ಅತ್ತೆ? ನಿಮ್ಮ ಅಕ್ಕನ್ ಕರ್ಕೊಂಡು ಹೋಗೋಣ ಅನ್ಕೊಂಡ್ರೆ ನೀನ್ ಇಂಟರ್ಫಿಯರ್ ಆಗ್ತಿದ್ದಿಲ್ಲ ಸುಮನಾ, ಸ್ವಲ್ಪ ಇರು. ಕರ್ಕೊಂಡೋಗಿ ಮಾಮ್, ಮನೇಲಿದ್ರೆ ನಂಗೆ ಸುಮ್ಮನೆ ಕಾಟ ಕೊಡ್ತಾಳೆ. ಸುಮನಾ ಪೂಜೆಗೆಲ್ಲ ಅಷ್ಟೇನ್ ಇಂಟ್ರೆಸ್ಟ್ ತೋರ್ಸಲ್ಲ ಕಂದ. ಹಾಸಿ ನೀನೋ ನಯನೀನೋ ಬಂದ್ರೆ ಚೆನ್ನಾಗಿರುತ್ತೆ. ಸೊಸೆ ಮಾತ್ರ ಬರ್ಬೇಕಾ ಇಲ್ಲ ಮಗನೂ ಬರ್ಬೇಕಾ? ಅದನ್ನ ಹೇಳಿಲ್ವಲ್ಲ ಅತ್ತೆ ನೀವು? ಮಾಮ್, ವಲ್ಲಭ ಮನೇಲಿ ಇಲ್ವಲ್ಲ, ಇಬ್ರು ಬರಬೇಕು ಅಂದ್ರೆ ನೈನಿ ಜೊತೆಲಿ ನಾನು ಬರ್ತೀನಿ. ದಟ್ಸ್ ಅ ಗುಡ್ ಐಡಿಯಾ. ನೈನಿ ಮತ್ತೆ ವಿಶಾಲ್ನ ಕರ್ಕೊಂಡು ಹೋಗೋಣ ಆಂಟಿ, ಬನ್ನಿ. ನೀನು ಹೋಗ್ತಾ ಇದ್ಯಾ ಸಖಿ? ನಿನಗಷ್ಟು ಭಕ್ತಿ ಇಲ್ಲ ಅಂತ ಅನ್ಕೊಂಡಿದ್ದೆ. ಭಕ್ತಿ ಇಲ್ದೆ ಹೋದ್ರು ನನಗದ್ರ ಮೇಲೆಲ್ಲ ತುಂಬಾ ಇಂಟ್ರೆಸ್ಟ್ ಅಂದ್ರ ಆಂಟಿ. ಹಲೋ ಮಿಸ್, ಅದು ಪ್ರಯೋಗ ಅಲ್ಲ, ಯಾಗ. ಅಂತದನ್ನೆಲ್ಲ ನೋಡ್ಬೇಕು ಅಂದ್ರೆ ಯೋಗ ಇರ್ಬೇಕು. ಯಜ್ಞ ಯಾಗಾದಿಗಳನ್ನ ಎಷ್ಟೋ ಮಾಡಿದೀವಿ, ನೋಡಿದೀವಿ. ಹಾಸಿನಿ ಅಕ್ಕನ್ ಕರ್ಕೊಂಡು ಹೋಗಿ ಆ ಪುಣ್ಯ ಫಲ ಹಾಸಿನಿ ಅಕ್ಕಂಗ್ ಸಿಗ್ಲಿ. ಗಂಡನ್ ಸಮೇತ ಹೋಗ್ಬೇಕು ಅಂದ್ರೆ ಹಾಸಿನಿ ಅಕ್ಕ ಒಬ್ರನ್ನೇ ಕರ್ಕೊಂಡು ಹೋಗು ಅಂತ ಹೇಳ್ತಿದ್ಯಲ್ಲ. ಹೇಗೂ ನನ್ಗೇನು ಕೆಲ್ಸ ಇಲ್ಲ, ನನ್ ಗಂಡನ್ ಕರ್ಕೊಂಡು ಹೋಗ್ತೀನಿ. ನಾನ್ ಬರಲ್ಲ. ನನಗಂತೂ ಈ ತರದ್ರ ಮೇಲೆಲ್ಲ ಇಂಟ್ರೆಸ್ಟೇ ಇಲ್ಲ. ಅದು ಅಲ್ಲದೆ ನಿನ್ನಂತರ ಜೊತೆ ಹೋಗ್ಬೇಕು ಅಂದ್ರೆ ಮೊದ್ಲು ಇಷ್ಟ ಆಗಲ್ಲ. ನನ್ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ರು ಪರವಾಗಿಲ್ಲ, ಈ ತರ ಯಾಗದ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ಬೇಡಿ, ಪಾಪ ಸುತ್ಕೊಳತ್ತೆ. ಅದಕ್ಕೆ ವಲ್ಲಭ ಇಲ್ದಿದ್ರು ಪರವಾಗಿಲ್ಲ, ನೀವು ಹೋಗಿ, ಮಾಮ್ಗೂ ಕಂಪನಿ ಇದ್ದಂಗಿರತ್ತೆ. ಜೊತೆಗೆ ನಾನು ಇದ್ದೇ ಇರ್ತೀನಿ ವಿಶಾಲ್, ಆದ್ರೆ ನೆರಳಾಗಿರೋರು ಬೇಕು. ಐ ಮೀನ್, ನಾವ್ ಮಾಡೋ ಕೆಲ್ಸದಲ್ಲಿ ಭಕ್ತಿ ಭಾವ ಇರ್ಬೇಕು. ನಾನಾಗ್ಲಿ ಹಾಸಿನಿ ಆಗ್ಲಿ ಅಲ್ಲಿಗೆ ಹೋದ್ರೆ ಆಡಿಯನ್ಸ್ ಆಗಿರ್ತೀವಿ ಹೊರತು ಡಿವೋಟಿ ಆಗಿರಕ್ಕಾಗಲ್ಲ. ಭಕ್ತಿ ಅಂದ್ರೆ, ಭಕ್ತಿಗೆ ಕೇರ್ ಆಫ್ ಅಡ್ರೆಸ್ ಅಂದ್ರೆ ನೈನಿ. ಅವಳು ಹೋದ್ರೆ ಬೆಟ್ರೇನೋ? ಅದ್ ಹೇಗಾಗತ್ತೆ? ನಾನ್ ಹೋಗ್ತೀನಿ ಅಂತ ಅನ್ನಲ್ಲ. ಪ್ರತಿ ಸಲ ನಮ್ಮ ಅಕ್ಕನೇ ಹೋಗ್ಬೇಕಾ? ನಾನು ಈ ಮನೆ ಸೊಸೆ ಅಲ್ವಾ? ಅವರೇನಲ್ಲಿ ಊಟ ಮಾಡಕ್ ಹೋಗ್ತಿಲ್ಲ. ನೀನ್ ಸೀನ್ ಕ್ರಿಯೇಟ್ ಮಾಡ್ಬೇಡ. ಹೋಗೋ ಹಾಗಿದ್ರೆ ಮರ್ಯಾದೆಯಿಂದ ಹೋಗು. ನಯನಿನ್ ಕರ್ಕೊಂಡು ಹೋಗೋಣ ಅಂದ್ರೆ ಸುಮನನ್ ಕೋಪ, ಹಾಸಿನಿನ್ ಕರ್ಕೊಂಡು ಹೋಗೋಣ ಅಂದ್ರೆ ಅಂತದ್ರಲ್ಲೆಲ್ಲ ಆಸಕ್ತಿನೇ ಇಲ್ಲ. ಆದ್ರೂ ಪರವಾಗಿಲ್ಲ ಅನ್ಕೊಂಡ್ರೆ ಸುಮನ ಬೇಜಾರ್ ಮಾಡ್ಕೋತಾಳೆ.
ಒಂದ್ ಕೆಲ್ಸ ಮಾಡೋಣ, ಮೂವರ ಹೆಸರಲ್ಲೂ ಒಂದ್ ಚೀಟಿ ಹಾಕೋಣ. ಯಾರ ಹೆಸರು ಬರುತ್ತೋ ಅವರನ್ನ ಕರ್ಕೊಂಡು ಹೋಗ್ತೀನಿ. ನನ್ ಹೆಸರು ಬಂದ್ರೆ ನಿಮ್ ಮಗನ ಕರ್ಕೊಂಡು ಹೋಗೋಣ ಅತ್ತೆ. ಖಂಡಿತ. ಸಖಿ, ಚೀಟಿಯಲ್ಲಿ 3 ಹೆಸರನ್ನು ಬರಿ. ಶೋರ್ ಆಂಟಿ. ಭಾಗ ಮಾಡಿ ಆಸ್ತಿನ ಹಂಚ್ಕೊಂಡ ಹಾಗಿದೆ. ಆಸ್ತಿನ ಯಾವತ್ತೂ ಭಾಗ ಮಾಡಬಾರ್ದು. ಇದು ಕಾಗದ, ಅದು ಜೀವನ ಚಿಕ್ಕಮ್ಮ. ಆ ಆಸ್ತಿ ಪತ್ರಗಳು ನಿನ್ ಕೈಲಿರುವಾಗ ಇಂಥ ಕತೆಗಳನ್ನ ಹೇಳ್ತಾನೆ ಇರ್ತೀಯ ಬಿಡಮ್ಮ. ನಿನಗಿರೋ ಸ್ಥಾನ, ಅಧಿಕಾರ, ದರ್ಪ ಸಾಧಾರಣವಾದದ್ದೇನಲ್ವಲ್ಲ. ಜುಟ್ಟಿರೋರು ಎಷ್ಟು ಹೂವನ್ನ ಬೇಕಾದ್ರೂ ಮುಟ್ಕೋಬಹುದು. ಅತ್ತೆ, ಅಲ್ಲೆಲ್ಲೋ ನಡೆಯೋ ಪೂಜೆಗೆ ಹೋಗ್ತಿರುವಾಗ ಮನೇಲಿ ಹೀಗೆಲ್ಲ ಮಾತಾಡಕ್ ಹೋಗ್ಬೇಡಿ. ನನಗೆ ಯಾಕೆ ಬಿಡು ವೇಶ್, ನೀನೇನ್ ಅನ್ಕೋತೀಯೋ ಅದೇ ತಾನೇ ನಡೆಯೋದು. ಸಖಿ, ಚೀಟಿನ ಟೀಪಾಯ್ ಮೇಲೆ ಇಡು. ಯಾ ಆಂಟಿ. ಓಕೆ. ಏನಾಗುತ್ತೆ ಅಂತ ನೋಡೋಣ. ಆ ಚೀಟಿಲಿ ಯಾರ ಹೆಸರು ಬರುತ್ತೋ ಅವ್ರಿಗ್ ಮಾತ್ರಾನೇ ನನ್ ಜೊತೆ ಅಲ್ಲಿಗ್ ಬರೋದಿಕ್ಕೆ ಅವಕಾಶ ಸಿಗೋದು. ವಿಕ್ರಾಂತ್, ಚೀಟಿ ನೀನ್ ತೆಗಿಕಂದ. ಯಾರ ಹೆಸರು ಬಂದಿದೆ ಅಂತ ಓದ್ ಹೇಳು. ಓಕೆ ಮಾಮ್. ನನ್ನ ಹೆಸರೇ ಬರ್ಬೇಕು ವಿಶಾಲಾಕ್ಷಮ್ಮ ತಾಯಿ, ನನ್ನ ಹೆಸರೇ ಬರ್ಬೇಕು. ನಾನಂತೂ ಹಾಸ್ನಿ ಅದಕ್ಕೆ ಹೆಸರು ಬರ್ಬೇಕು ಅಂತ ಅನ್ಕೋತಿದ್ದೀನಿ. ಎಸ್. ಥ್ಯಾಂಕ್ ಯು ಚಿಕ್ಕಜ್ಮನ್ರೆ, ಥ್ಯಾಂಕ್ ಯು ಸೋ ಮಚ್. ನಿಮ್ ಹೆಂಡತಿ ಆದ್ ನಾನು ನಿಮ್ ಜೊತೆ ಪೂಜೆಗೆ ಹೋಗ್ತಿರೋದಕ್ಕೆ ನಂಗೆ ತುಂಬಾ ಖುಷಿ ಆಗ್ತಿದೆ. ನನ್ನ ಹೆಸರು ಬಂದ ತಕ್ಷಣ ನಿಮ್ಗೆ ಇಷ್ಟೊಂದು ಖುಷಿ ಆಗತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಹಲೋ ಹಲೋ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ನಾನು ನಿನ್ನ ಹೆಸರೇನಾದ್ರೂ ಹೇಳದ್ನಾ? ನೀವೇ ಅಲ್ವಾ ಚಿಕ್ಕಜ್ಮನ್ರೆ ಎಸ್ ಅಂದಿದ್ದು? ಎಸ್ ಅಂದ್ರೆ ಎಸ್ ಫಾರ್ ಸುಮನ ಅಷ್ಟೇ ಅಲ್ವಾ? ಕರೆಕ್ಟೇ ತಾನೇ? ಎಸ್ ಅಂತ ಖುಷಿ ಪಟ್ಟಿದ್ದಕ್ಕೆ ಕಾರಣ ಏನು ಅಂದ್ರೆ, ಈ ಚೀಟಿಲ್ ಬಂದಿರೋದು ನೈನ್ಯತ್ಗೆ ಹೆಸರು. ಓ, ಅದಕ್ಕ ನೀನ್ ಎಷ್ಟಂದಿದ್ದು? ನಮ್ ನೈನಿದು ಮಹಾಜಾತಕ ಮತ್ತವಳು ಅದೃಷ್ಟವಂತೆ. ಪೂಜೆಲಿ ಪಾಲ್ಗೊಳ್ಳೋಕೆ ಸ್ಥಾನ, ಅರ್ಹತೆ, ಶಕ್ತಿ ಇರೋ ಗುಣವಂತೆ ಅವಳು. ಅವಳ ಹೆಸರು ಬರ್ದೆ ಇನ್ಯಾರ ಹೆಸರು ಬರುತ್ತೆ? ಪಾಪ ಹಾಸಿನಿ ತುಂಬಾ ಅಮಾಯಕಿ. ಆ 3 ಚೀಟಿಲೂ ಬರೀ ನೈನಿ ಹೆಸರು ಮಾತ್ರ ಬರ್ತಿದ್ದೀನಿ. ಯಾವ ಚೀಟಿ ತೆಗೆದ್ರು ಯಾರ್ ತೆಗೆದ್ರು ಬರೋದು ಗಾಯತ್ರಿ ದೇವಿ ಆಂಟಿ ಮುದ್ದಿನ ಸೊಸೆ ಹೆಸರೇ. ಬ್ರೋ, ಇನ್ನೇ ನೋಡ್ತಾ ಇದ್ದೀರಾ? ಹ್ಯಾಪಿಯಾಗಿ ಹೋಗಿ ಬನ್ನಿ. ನೀವ್ ಅದ್ ಏನ್ ಅನ್ಕೊಂಡ್ ಚೀಟಿ ಎತ್ತದ್ರೋ ಏನೋ, ನನ್ನ ಹೆಸರು ಬರ್ಲಿಲ್ಲ. ನನ್ನ ಹೆಸರು ಮರ್ಯಾದೆ ಹಾಳು ಮಾಡ್ತಾ ಇದ್ರೆ ಸಾಕು ನೀನು. ಅವಾಗ ನೀನ್ ಹೋದ್ರೆ ತಲೆನೂ ಹೋಗುತ್ತೆ ಅನ್ಕೊಂಡಿದ್ದೆ. ಈಗ ನೀನ್ ಹೋಗದೆ ಇರೋದೇ ಒಳ್ಳೇದು ಅನಿಸ್ತಾ ಇದೆ. ಅಲ್ಲಿಗೆ ಹೋಗಿ ಹೆಂಡ ಕುಡ್ದಿರೋ ಕೋತಿ ತರ ಶ್ರೀಚಕ್ರದ ಮೇಲೆ ಹೋಗಿ ನಿಂತ್ಕೊಂಡೆ ಅನ್ಕೋ. ಅವ್ರು ವಿಭೂತಿನ ತಗೊಂಡು ನಿನ್ ಮುಖ ಕೆರೆಸ್ತಾರೆ. ಪೌಡ್ರ್ ಮುಖ ಹೋಗಿ ವಿಭೂತಿ ಮುಗ್ದೋಳಾಗ್ಬಿಡ್ತೀಯ. ನಯನಿ, ಕಂದ ವಿಶಾಲ್, ಮಾಮ್ 15 ನಿಮಿಷದಲ್ಲಿ ಹೊರಡೋಣ. ಸರಿ ಮಾಮ್. ನಾನಿ ಬಾ.
ನನ್ ಕೈ ಮೇಲೆ ಕೈ ಇಡು. ಸುಮ್ನೆ ಶೇಕ್ ಹ್ಯಾಂಡ್ ಕೊಡಲ್ಲ ನಾನು. ನಿನ್ನ ಹತ್ರ ಶೇಕ್ ಹ್ಯಾಂಡ್ ಮಾಡಿಸ್ಕೋತಿಲ್ಲ, ಪ್ರಾಮಿಸ್ ಮಾಡು ಅಂತಿದ್ದೀನಿ. ವಾಯ್? ನಿಕ್ಕರು ಬನಿಯನು ಹಾಕೊಂಡು ಸೆಲ್ಫಿ ತಗೊಂಡು ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡೋ ನೀನು ಎಲ್ಲೋ ಪೂಜೆ ಪುನಸ್ಕಾರ ನಡೀತಿದೆ ಅಂತಂದ್ರೆ ಹೋಗ್ತೀಯಾ? ಹೋಗ್ತೀನಿ ಅಂತ ಹೇಳ್ತಿದ್ದಾಳಲ್ಲ ಹಾಸ್. ಅದಕ್ಕೆ ನಂಗೆ ಅನುಮಾನ ಬರ್ತಿರೋದು ಆಂಟಿ. ಯಾಕೆ ಹೋಗ್ತಿದ್ದಾಳೆ ಅಂತನಾ? ಹೇಳ್ಬಿಟ್ಟೆ ಯಾಕೆ ಹೋಗ್ತಿದ್ದಾಳೆ ಇವಳು? ಇಷ್ಟು ದಿನ ನನ್ ಗಂಡನ್ ಹಿಂದೆ ತಿರ್ಗಿದ್ದಾಯ್ತು, ಈಗ ವಿಶಾಲ್ ಹಿಂದೆ ತಿರುಗೋಕ? ಎಕ್ಸ್ಕ್ಯೂಸ್ ಮೈ, ನೈನಿ ಇಂಪಾರ್ಟೆಂಟ್ ಇವಾಗ. ಅಪ್ಪ ಚಾನ್ಸ್ ಕೊಟ್ರೆ ಚಪ್ಪಾಳೆ ಹೊಡೆಯೋಣ ಅಂತನಾ? ಏ ಹಾಸ್, ಸಖಿ ಪುಣ್ಯ ಪಡ್ಕೋಬೇಕು ಅಂತ ಹೋಗ್ತಿದ್ರೆ ಯಾಕೆ ಕಮೆಂಟ್ ಮಾಡ್ತಿದ್ಯಾ? ಪುಣ್ಯ ಏನು ಅಂಗಡಿಯಲ್ಲಿ ಸಿಗೋ ವಸ್ತುನ ತಗೊಳೋಕೆ? ಇಂಥ ಸಮಯ ಸಾಧಕಿ ಗಂಗೆಲ್ ಮುಳುಗಿದ್ರೆ ಶವಗಳು ಹೊರಗ್ ಬರುತ್ತೆ ಹೊರತು ಇವಳು ಪಾಪ ಹೋಗಲ್ಲ. ಖಂಡಿತವಾಗ್ಲು ನಾನ್ ಹೋಗ್ಲೇಬೇಕು. ನಾನ್ ಮಾತಾಡ್ತಾನೆ ಇದ್ದೀನಿ, ನೀನ್ ಹಾಗೆ ಹೋಗ್ತಿದ್ಯಲ್ಲ. ಅಲ್ಲಿ ನಡೆಯೋದನ್ನ ನಾನು ಹತ್ರದಿಂದ ನೋಡ್ಬೇಕು. ನೋಡಿದ್ರ ಆಂಟಿ, ಇವಳು ತಿಲೋತ್ತಮ ಅತ್ತೆ ಇಬ್ರು ಸೇರಿ ಏನೋ ಪ್ಲಾನ್ ಮಾಡ್ತಿದ್ದಾರೆ. ಇವಳ ಮಾತಲ್ಲೇ ಅರ್ಥ ಆಗ್ತಿದೆ. ಹೇ, ಪ್ರತಿಯೊಂದಕ್ಕೂ ಕತೆಗಳನ್ನ ಕಟ್ಟಬೇಡ. ಬೇಕು ಅಂದ್ರೆ ನೀನು ಹೋಗು. ಹೋಗಲ್ಲ. ಇಂಥ ಪಾಪಿಗಳು ಮಾಡೋ ಪಾಪದ ಕೆಲ್ಸಗಳನ್ನ ನನ್ ಕೈಲಿ ನೋಡಕ್ಕಾಗಲ್ಲ. ಹಾಸಿನಿ, ನಿನಗೆ ತಲೆ ಸರಿ ಇಲ್ಲ ಅಂತ ಎಲ್ರು ಹೇಳ್ತಾ ಇರ್ತಾರೆ, ಆದ್ರೆ ನನ್ ಪ್ರಕಾರ ನೀನೇ ತುಂಬಾ ಬುದ್ಧಿವಂತೆ ಅಂತ ಅನ್ನಿಸ್ತಾ ಇರತ್ತೆ. ಥ್ಯಾಂಕ್ ಯು. ಯಾಕ್ ಸಖಿ? ಇವ್ ಕರೆಕ್ಟ್ ಆಗಿ ಯೋಚನೆ ಮಾಡ್ತಾಳೆ, ಆದ್ರೆ ಕಾಮಿಡಿ ಅನ್ಕೊಂಡು ಲೈಟ್ ಆಗಿ ತಗೋತಾರೆ ಎಲ್ರು. ಅವಳ ಮಾತಲ್ಲಿ ಅರ್ಥ ಇರುತ್ತೆ ಆಂಟಿ. ಪರ್ಸನಾಲಿಟಿಯಿಂದಾನೆ ಯಾರಿಗೂ ಹಿಡಿಸೋದಿಲ್ಲ. ಹಲೋ, ನನಗೇನ್ ಕಡಿಮೆ ಆಗಿದೆ? ಎಲ್ಲ ಕಡಿಮೆನೆ. ನಿಮ್ಗೊಂದ್ ವಿಷಯ ಗೊತ್ತಾ? ಹೀಗಿರೋದ್ರಿಂದಾನೇ ಒಳ್ಳೇದಾಯ್ತು. ಇಲ್ಲ ಅಂದಿದ್ರೆ ನಮ್ಮತ್ತೆ ನನ್ನನ್ನು ಹುರಿದು ಮುಕ್ಬಿಡ್ತಿದ್ರು. ನೀನ್ ಹಾಗೆ ಹೇಳಿದ್ರೆ ಸಖಿ ಹೋಗಿ ಅತ್ತಿಗೆಗೆ ಹೇಳಲ್ವಾ? ಹೇಳಲ್ಲ. ಈ ತರ ಯಾಕೆ ಅನ್ಕೋತಿದ್ಯಾ ನೀನು? ಹುಚ್ಚು ಸಖಿ, ನೀನ್ ಹೇಳ್ದೆ ಅಂತ ಅನ್ಕೋ, ಅವ್ರು ಬಂದು ನನ್ ಜೊತೆ ಜಗಳ ಮಾಡ್ತಾರೆ. ನಾನ್ ಏನೋ ಹೇಳ್ತೀನಿ, ಟೈಮ್ ವೇಸ್ಟ್ ಆಗತ್ತೆ, ಆಗ ನಿಮ್ ಪೂಜೆನೂ ನಿಂತು ಹೋಗುತ್ತೆ ಅಲ್ವಾ? ಇಂಥ ಬುದ್ಧಿವಂತಿಕೆ ಇದೆ ಅಂತಾನೆ ನಿನ್ನ ನಾನು ಮೆಚ್ಕೊಳ್ಳೋದು. ಅದ್ ಹಾಗಿರ್ಲಿ, ನೀನ್ ಅಲ್ಲಿಗೆ ಹೋಗಿ ಏನೇನೋ ಮಾಡ್ಬೇಡ. ನಮ್ ನೈನಿ ವಿಶಾಲ್ ಇಬ್ರು ಕ್ಷೇಮವಾಗಿ ಹೋಗಿ ಆರಾಮಾಗಿ ಬರ್ಬೇಕು, ಓಕೆ? ಅವ್ರಿಗಂತೂ ತೊಂದ್ರೆ ಆಗಲ್ಲ. ಆಂಟಿ, ಅವರಿಬ್ಬರಿಗಲ್ಲ ಅಂದ್ರೆ ಇನ್ಯಾರಕ್ ತೊಂದ್ರೆ ಆಗುತ್ತೆ? ನೀನು ಅಪಾರ್ಥ ಮಾಡ್ಕೋಬೇಡ್ವೆ. ಮನುಷ್ಯರಿಗೆ ನಷ್ಟ ಆಗಲ್ಲ ಅಂದ್ಮೇಲೆ ನಿನಗಾಗೋ ನಷ್ಟ ಆದ್ರೂ ಏನೇ? ಮನುಷ್ಯರಿಗಲ್ಲ ಅಂತಂದ್ರೆ ದೇವರಿಗ ದೇವತೆಗಳಿಗ ಇನ್ಯಾರ್ಗೆ ಆಂಟಿ? ಹೇಳಿ ಆಂಟಿ. ಆತ್ಮಗಳಿಗೆ. ಸರಿನಾ? ಬಾಯ್ ಮುಚ್ಕೊಂಡಿರು. ಆತ್ಮಾನಂದ ಸ್ವಾಮಿ ಪೂಜೆ ಅಂದಿದ್ದಕ್ಕೆ ಏನನ್ನು ಯೋಚನೆ ಮಾಡ್ದೆ ನಯನಿ ನನ್ ಜೊತೆ ಬರ್ತೀನಿ ಅಂದ್ಲು. ಗಂಡನ್ನ ಮಗು ತರ ನೋಡ್ಕೊಳ್ಳೋ ನಯನಿ ಹಿಂದೆ ಹಸು ಹಿಂದೆ ಕರು ಹೇಗ್ ಹೋಗುತ್ತೋ ಹಾಗೆ ತಾನೂ ಬರ್ತೀನಿ ಅಂದ ವಿಶಾಲ್. ಈ ಅವಕಾಶನ ಉಪಯೋಗಿಸ್ಕೊಂಡ್ರೆ ಈ ಸಲ ಒಂದು ಕಲ್ಲಿಗೆ 2 ಹಕ್ಕಿ ಮಾತ್ರ ಅಲ್ಲ, 3 ಹಕ್ಕಿ ಬಿದ್ಬಿಡುತ್ತೆ. ಗಾಯತ್ರಿ ಅಕ್ಕನ್ ಆತ್ಮನ ಅಂತರ್ದಹನ ಮಾಡೋ ಕಾರ್ಯದ ಜೊತೆಗೆ ಆಸ್ತಿನ ಕೈವಶ ಮಾಡೋ ಕೆಲ್ಸನೂ ಸಕ್ಸಸ್ ಆಗೋ ಹಾಗೆ ಮಾಡ್ಬೇಕು. ಆದ್ರೆ ಆ ನಯನಿ ಆ ಡಾಕ್ಯುಮೆಂಟ್ಸ್ ಅನ್ನ ಎಲ್ಲಿಟ್ಟಿದಾಳೋ ಗೊತ್ತಾಗ್ತಾನೆ ಇಲ್ವಲ್ಲ. ಅತ್ತೆ, ಅತ್ತೆ, ನಿಮ್ಮನ್ನೊಂದು ಕೇಳ್ಬೋದಾ? ಪರವಾಗಿಲ್ಲ, ಕೇಳು ಸುಮನ. ಆತ್ಮಾನಂದ ಸ್ವಾಮೀಜಿ ಮಾಡ್ತಿರೋ ಪೂಜೆಗೆ ನನ್ಗೂ ಬರ್ಬೇಕು ಅಂತ ಅನ್ಸ್ತಿದೆ ಅತ್ತೆ. ಆಸೆನಾ, ಕೋರಿಕೆನಾ? ಹಠ. ಹೌದು ಅತ್ತೆ. ಯಾಕೆ? ನಮ್ಮ ಅಕ್ಕಂಗ್ ಮಾತ್ರ ಪುಣ್ಯದ ಫಲ, ಯಜ್ಞದ ಫಲ ಸಿಗ್ಬೇಕಾ? ನಾನು ಕೂಡ ಈ ಮನೆ ಸೊಸೆ ಅಲ್ವಾ? ನಮ್ ಭವಿಷ್ಯ ಚೆನ್ನಾಗಿರ್ಬೇಕು ಅಂತಂದ್ರೆ ನಾನು ಕೂಡ ಈ ತರ ಪೂಜೆಗಳಲ್ಲಿ ಭಾಗವಹಿಸ್ಬೇಕು ಅತ್ತೆ. ನಿನ್ಮೇಲೆ ನಿಮ್ಮಕ್ಕನ್ಗೆ ಅಭಿಮಾನ ಇಲ್ದೇ ಇದ್ರು ನಿಮ್ಮತ್ತೆ ಆಶೀರ್ವಾದ ಇದೆ ಅನ್ಕೊಮ್ಮ. ನಿಮ್ ದಯೆಯಿಂದ ನಮ್ ಜೀವನ ಖುಷಿಯಾಗಿ ಸಾಗಿದ್ರೆ ನಂಗಷ್ಟೇ ಸಾಕು. ನಾನ್ ಹೇಳ್ದ ಹಾಗೆ ಮಾಡ್ದೆ ಅನ್ಕೋ,
ನಿನ್ ಭವಿಷ್ಯದಲ್ಲಿ ಅಖಂಡ ಜ್ಯೋತಿನೇ ಬೆಳಗ್ ಬಿಡುತ್ತೆ. ಏನ್ ಮಾಡ್ಬೇಕು ಹೇಳಿ ಅತ್ತೆ. ತಲೆ ಕೆಳಗ್ ಮಾಡಿ ತಪಸ್ ಮಾಡ್ಬೇಕು ಅಂದ್ರೂ ಮಾಡ್ತೀನಿ. ನನ್ ಸೊಸೆ ತಲೆ ಎತ್ತಿ ಆಕಾಶದ ಕಡೆ ನೋಡ್ಬೇಕೆ ಹೊರತು ಆ ತಲೆ ತಗ್ಸೋ ಅಂತ ಪರಿಸ್ಥಿತಿ ಬರೋದಿಕ್ಕೆ ನಾನ್ ಬಿಡಲ್ಲ ಸುಮನ. ನಿನ್ನ ನಂಬ್ಕೊಂಡು ಒಂದು ಮುಖ್ಯವಾದ ಕೆಲ್ಸನ ಒಪ್ಪಿಸ್ತಾ ಇದ್ದೀನಿ, ಮಾಡ್ತೀಯ ತಾನೆ? ಆ ಕೆಲ್ಸ ಮುಗಿಸಿದ 24 ಗಂಟೆ ಒಳಗಡೆ ನೀನು ಯುವರಾಣಿ ಆಗ್ತೀಯ. ಬೇಗ ಹೇಳಿ ಅತ್ತೆ, ಏನ್ ಮಾಡ್ಬೇಕು ಅಂತ ಹೇಳಿ. ಏನ್ ಬೇಕಾದ್ರೂ ಮಾಡ್ತೀನಿ. ಗಿಡದಲ್ಲಿ ದುಡ್ಡು ಬೆಳೆಯತ್ತೆ, ಆ ಚೀಲ ಬೇಕು ಸುಮನಾ.